ಕಂಬಳ ಅಂದ್ರೆ ಹೆಚ್ಚಾಗಿ ತುಳುನಾಡಿನ ಹಳ್ಳಿಯ ಗದ್ದೆಯಲ್ಲಿ ನಡೆಯುವಂತಹ ಜನಪದ ಆಟ. ಆದರೆ ಕಳೆದ 8 ವರ್ಷಗಳಿಂದ ಸಿಟಿ ಮಂದಿಯೂ ಕೂಡ ಮಂಗಳೂರು ಕಂಬಳವನ್ನ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಬ್ರಿಜೇಶ್ ಚೌಟ ಸಾರಥ್ಯ ಸಂಸದರ ಕಂಬಳ ಅದ್ಧೂರಿಯಾಗಿ ನಡೀತಾ ಇದೆ. ಹೇಗಿತ್ತು ಸಿಟಿ ಕಂಬಳದ ಗಮ್ಮತ್ತು? ಈ ಸ್ಟೋರಿ ನೋಡಿ. ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಪಡೆದ ಮಂದಾರ್ತಿ ರಾಮಸ್ವಾಮಿ ಒಳ್ಳೆ ಕಟ್ಟುಮಸ್ತಾಗಿರೋ ಕೋಣಗಳ ದೇಹ, ಪೈಲ್ವಾನ್ ನಂತಿರೋ ಮಾಲೀಕ, ಕೆಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ರೋಮಾಂಚನಕಾರಿ ಓಟ. ಇದು ತುಳುನಾಡಿನ ಅಪ್ಪಟ ಜನಪದ ಆಟ ಕಂಬಳ. ಮಂಗಳೂರು ನಗರದಲ್ಲಿ ಅದ್ದೂರಿ ಕಂಬಳ. ಕೊಬ್ಬಿದ ಕೋಣಗಳ ಓಟಕ್ಕೆ ಜನರು ಫಿದಾ. ಅಂದಹಾಗೆ ಇದು ಮಂಗಳೂರಿನ ನಗರದೊಳಗೆ ನಡೆಯುತ್ತಿರುವ ಏಕೈಕ ಕಂಬಳ. ಬಂಗ್ರಕೋಳೂರಿನ ಗೋಲ್ಡ್ ಪಿನ್ ಸಿಟಿಯಲ್ಲಿ ನಡೆಯುತ್ತಿರೋ ಕಂಬಳ 8ನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳ ಸಂಭ್ರಮದಿಂದ ನಡೆಯುತ್ತಿದೆ. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅಬ್ಬರಿಸಿದೆ. ಕಂಬಳ ಓಟದ 6 ವಿಭಾಗಗಳಲ್ಲೂ ಸ್ಪರ್ಧೆಗಳು ನಡೆಯುತ್ತಿದ್ದು ಸುಮಾರು 150ಕ್ಕಿಂತಲೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿವೆ. ಕಂಬಳ ಈ ಮಣ್ಣಿನ ಕ್ರೀಡೆ, ಕಂಬಳ ನಮ್ಮ ನೆಲದ ಕ್ರೀಡೆ, ಕಂಬಳ ನಮ್ಮ ತಾಯಿ ಭಾರತೀಯ ಕ್ರೀಡೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅವರು ಉದ್ಘಾಟನೆಗೊಳಿಸಿರುವಂತದ್ದು ತುಂಬಾ ಖುಷಿ ಕೊಡುವ ಸಂಗತಿ. 150ಕ್ಕಿಂತಲೂ ಹೆಚ್ಚಿನ ಕೋಣಗಳು ಭಾಗವಹಿಸ್ತಾ ಇದೆ. ತುಂಬಾ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಒಳಗೆ ಎಲ್ಲ ಸ್ಪರ್ಧೆಗಳು ಮುಗಿದು ಬಹುಮಾನ ವಿತರಣೆ ಮಾಡುವಂತ ಅಪೇಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಮಂಗಳೂರು ನಗರವಾಸಿಗಳು ಕಂಬಳವನ್ನ ಸಿನಿಮಾದಲ್ಲೂ ಅಥವಾ ಮೊಬೈಲ್ನಲ್ಲೂ ನೋಡ್ತಿದ್ರು. ಆದ್ರೀಗ ಮಂಗಳೂರು ಕಂಬಳಕ್ಕೆ ಬಂದು ಕಣ್ಣಾರೆ ಕೋಣಗಳ ಓಟವನ್ನ ನೋಡಿದ್ರು. ಕಂಬಳದ ಎಮ್ಮೆಯನ್ನು ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಎಷ್ಟು ಒಳ್ಳೆಯಾಗಿ ಟ್ರೈನ್ ಮಾಡಿದ್ದಾರೆ, ಸ್ಪೋರ್ಟ್ಸ್ಮನ್ಶಿಪ್ ತೋರಿಸ್ತಾರೆ. ಸೊ ಈ ತರದ ಒಂದು ಒಳ್ಳೆಯ ಇವೆಂಟ್ ನಮ್ಮ ಸಿಟಿಯಲ್ಲಿ, ನಮ್ಮ ಕುಡ್ಲ ಅಲ್ಲಿ ನಡೀತಾ ಇರೋದು ಅಂತದ್ದು ಇವತ್ತು ನಾಳೆ ಆಗ್ತಾ ಇದೆ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ನಮ್ಮ ಕಲ್ಚರ್ ಅನ್ನು ಪ್ರಿಸರ್ವ್ ಮಾಡಿ ಫುಲ್ ವರ್ಲ್ಡ್ಗೆ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಿಸಿ ಲೈಫ್, ಕೆಲಸದ ಜಂಜಾಟ, ಈ ಎಲ್ಲದರಿಂದ ಬೇಸತ್ತು ಹೋಗಿದ್ದ ಮಂಗಳೂರು ಜನರು ಕಂಬಳ ಕಂಡು ಎಂಜಾಯ್ ಮಾಡಿದ್ರು. ಭರ್ಜರಿ ಓಟವನ್ನ ನೋಡಿ ನಿಬ್ಬೆರಗಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂದ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಂಬಳ ಅಂದ್ರೆ ಹೆಚ್ಚಾಗಿ ತುಳುನಾಡಿನ ಹಳ್ಳಿಯ ಗದ್ದೆಯಲ್ಲಿ ನಡೆಯುವಂತಹ ಜನಪದ ಆಟ. ಆದರೆ ಕಳೆದ 8 ವರ್ಷಗಳಿಂದ ಸಿಟಿ ಮಂದಿಯೂ ಕೂಡ ಮಂಗಳೂರು ಕಂಬಳವನ್ನ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಬ್ರಿಜೇಶ್ ಚೌಟ ಸಾರಥ್ಯ ಸಂಸದರ ಕಂಬಳ ಅದ್ಧೂರಿಯಾಗಿ ನಡೀತಾ ಇದೆ. ಹೇಗಿತ್ತು ಸಿಟಿ ಕಂಬಳದ ಗಮ್ಮತ್ತು? ಈ ಸ್ಟೋರಿ ನೋಡಿ. ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಪಡೆದ ಮಂದಾರ್ತಿ ರಾಮಸ್ವಾಮಿ ಒಳ್ಳೆ ಕಟ್ಟುಮಸ್ತಾಗಿರೋ ಕೋಣಗಳ ದೇಹ, ಪೈಲ್ವಾನ್ ನಂತಿರೋ ಮಾಲೀಕ, ಕೆಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ರೋಮಾಂಚನಕಾರಿ ಓಟ. ಇದು ತುಳುನಾಡಿನ ಅಪ್ಪಟ ಜನಪದ ಆಟ ಕಂಬಳ. ಮಂಗಳೂರು ನಗರದಲ್ಲಿ ಅದ್ದೂರಿ ಕಂಬಳ. ಕೊಬ್ಬಿದ ಕೋಣಗಳ ಓಟಕ್ಕೆ ಜನರು ಫಿದಾ. ಅಂದಹಾಗೆ ಇದು ಮಂಗಳೂರಿನ ನಗರದೊಳಗೆ ನಡೆಯುತ್ತಿರುವ ಏಕೈಕ ಕಂಬಳ. ಬಂಗ್ರಕೋಳೂರಿನ ಗೋಲ್ಡ್ ಪಿನ್ ಸಿಟಿಯಲ್ಲಿ ನಡೆಯುತ್ತಿರೋ ಕಂಬಳ 8ನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳ ಸಂಭ್ರಮದಿಂದ ನಡೆಯುತ್ತಿದೆ. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅಬ್ಬರಿಸಿದೆ. ಕಂಬಳ ಓಟದ 6 ವಿಭಾಗಗಳಲ್ಲೂ ಸ್ಪರ್ಧೆಗಳು ನಡೆಯುತ್ತಿದ್ದು ಸುಮಾರು 150ಕ್ಕಿಂತಲೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿವೆ. ಕಂಬಳ ಈ ಮಣ್ಣಿನ ಕ್ರೀಡೆ, ಕಂಬಳ ನಮ್ಮ ನೆಲದ ಕ್ರೀಡೆ, ಕಂಬಳ ನಮ್ಮ ತಾಯಿ ಭಾರತೀಯ ಕ್ರೀಡೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅವರು ಉದ್ಘಾಟನೆಗೊಳಿಸಿರುವಂತದ್ದು ತುಂಬಾ ಖುಷಿ ಕೊಡುವ ಸಂಗತಿ. 150ಕ್ಕಿಂತಲೂ ಹೆಚ್ಚಿನ ಕೋಣಗಳು ಭಾಗವಹಿಸ್ತಾ ಇದೆ. ತುಂಬಾ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಒಳಗೆ ಎಲ್ಲ ಸ್ಪರ್ಧೆಗಳು ಮುಗಿದು ಬಹುಮಾನ ವಿತರಣೆ ಮಾಡುವಂತ ಅಪೇಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ.
ಮಂಗಳೂರು ನಗರವಾಸಿಗಳು ಕಂಬಳವನ್ನ ಸಿನಿಮಾದಲ್ಲೋ ಅಥವಾ ಮೊಬೈಲ್ನಲ್ಲೋ ನೋಡ್ತಿದ್ರು. ಆದ್ರೀಗ ಮಂಗಳೂರು ಕಂಬಳಕ್ಕೆ ಬಂದು ಕಣ್ಣಾರೆ ಕೋಣಗಳ ಓಟವನ್ನ ನೋಡಿದ್ರು. ಕಂಬಳದ ಎಮ್ಮೆಯನ್ನು ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಎಷ್ಟು ಒಳ್ಳೆಯಾಗಿ ಟ್ರೈನ್ ಮಾಡಿದ್ದಾರೆ, ಸ್ಪೋರ್ಟ್ಸ್ಮನ್ಶಿಪ್ ತೋರಿಸ್ತಾರೆ. ಸೊ ಈ ತರದ ಒಂದು ಒಳ್ಳೆಯ ಇವೆಂಟ್ ನಮ್ಮ ಸಿಟಿಯಲ್ಲಿ, ನಮ್ಮ ಕುಡ್ಲ ಅಲ್ಲಿ ನಡೀತಾ ಇರೋದು ಅಂತದ್ದು ಇವತ್ತು ನಾಳೆ ಆಗ್ತಾ ಇದೆ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ನಮ್ಮ ಕಲ್ಚರ್ ಅನ್ನು ಪ್ರಿಸರ್ವ್ ಮಾಡಿ ಫುಲ್ ವರ್ಲ್ಡ್ಗೆ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಿಸಿ ಲೈಫ್, ಕೆಲಸದ ಜಂಜಾಟ, ಈ ಎಲ್ಲದರಿಂದ ಬೇಸತ್ತು ಹೋಗಿದ್ದ ಮಂಗಳೂರು ಜನರು ಕಂಬಳ ಕಂಡು ಎಂಜಾಯ್ ಮಾಡಿದ್ರು. ಭರ್ಜರಿ ಓಟವನ್ನ ನೋಡಿ ನಿಬ್ಬೆರಗಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂದ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಂಬಳ ಅಂದ್ರೆ ಹೆಚ್ಚಾಗಿ ತುಳುನಾಡಿನ ಹಳ್ಳಿಯ ಗದ್ದೆಯಲ್ಲಿ ನಡೆಯುವಂತಹ ಜನಪದ ಆಟ. ಆದರೆ ಕಳೆದ 8 ವರ್ಷಗಳಿಂದ ಸಿಟಿ ಮಂದಿಯೂ ಕೂಡ ಮಂಗಳೂರು ಕಂಬಳವನ್ನ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಬ್ರಿಜೇಶ್ ಚೌಟ ಸಾರಥ್ಯ ಸಂಸದರ ಕಂಬಳ ಅದ್ಧೂರಿಯಾಗಿ ನಡೀತಾ ಇದೆ. ಹೇಗಿತ್ತು ಸಿಟಿ ಕಂಬಳದ ಗಮ್ಮತ್ತು? ಈ ಸ್ಟೋರಿ ನೋಡಿ. ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಪಡೆದ ಮಂದಾರ್ತಿ ರಾಮಸ್ವಾಮಿ ಒಳ್ಳೆ ಕಟ್ಟುಮಸ್ತಾಗಿರೋ ಕೋಣಗಳ ದೇಹ, ಪೈಲ್ವಾನ್ ನಂತಿರೋ ಮಾಲೀಕ, ಕೆಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ರೋಮಾಂಚನಕಾರಿ ಓಟ. ಇದು ತುಳುನಾಡಿನ ಅಪ್ಪಟ ಜನಪದ ಆಟ ಕಂಬಳ. ಮಂಗಳೂರು ನಗರದಲ್ಲಿ ಅದ್ದೂರಿ ಕಂಬಳ. ಕೊಬ್ಬಿದ ಕೋಣಗಳ ಓಟಕ್ಕೆ ಜನರು ಫಿದಾ. ಅಂದಹಾಗೆ ಇದು ಮಂಗಳೂರಿನ ನಗರದೊಳಗೆ ನಡೆಯುತ್ತಿರುವ ಏಕೈಕ ಕಂಬಳ. ಬಂಗ್ರಕೋಳೂರಿನ ಗೋಲ್ಡ್ ಪಿನ್ ಸಿಟಿಯಲ್ಲಿ ನಡೆಯುತ್ತಿರೋ ಕಂಬಳ 8ನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳ ಸಂಭ್ರಮದಿಂದ ನಡೆಯುತ್ತಿದೆ. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅಬ್ಬರಿಸಿದೆ. ಕಂಬಳ ಓಟದ 6 ವಿಭಾಗಗಳಲ್ಲೂ ಸ್ಪರ್ಧೆಗಳು ನಡೆಯುತ್ತಿದ್ದು ಸುಮಾರು 150ಕ್ಕಿಂತಲೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿವೆ. ಕಂಬಳ ಈ ಮಣ್ಣಿನ ಕ್ರೀಡೆ, ಕಂಬಳ ನಮ್ಮ ನೆಲದ ಕ್ರೀಡೆ, ಕಂಬಳ ನಮ್ಮ ತಾಯಿ ಭಾರತೀಯ ಕ್ರೀಡೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅವರು ಉದ್ಘಾಟನೆಗೊಳಿಸಿರುವಂತದ್ದು ತುಂಬಾ ಖುಷಿ ಕೊಡುವ ಸಂಗತಿ. 150ಕ್ಕಿಂತಲೂ ಹೆಚ್ಚಿನ ಕೋಣಗಳು ಭಾಗವಹಿಸ್ತಾ ಇದೆ. ತುಂಬಾ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಒಳಗೆ ಎಲ್ಲ ಸ್ಪರ್ಧೆಗಳು ಮುಗಿದು ಬಹುಮಾನ ವಿತರಣೆ ಮಾಡುವಂತ ಅಪೇಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಮಂಗಳೂರು ನಗರವಾಸಿಗಳು ಕಂಬಳವನ್ನ ಸಿನಿಮಾದಲ್ಲೋ ಅಥವಾ ಮೊಬೈಲ್ನಲ್ಲೋ ನೋಡ್ತಿದ್ರು. ಆದ್ರೀಗ ಮಂಗಳೂರು ಕಂಬಳಕ್ಕೆ ಬಂದು ಕಣ್ಣಾರೆ ಕೋಣಗಳ ಓಟವನ್ನ ನೋಡಿದ್ರು. ಕಂಬಳದ ಎಮ್ಮೆಯನ್ನು ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಎಷ್ಟು ಒಳ್ಳೆಯಾಗಿ ಟ್ರೈನ್ ಮಾಡಿದ್ದಾರೆ, ಸ್ಪೋರ್ಟ್ಸ್ಮನ್ಶಿಪ್ ತೋರಿಸ್ತಾರೆ. ಸೊ ಈ ತರದ ಒಂದು ಒಳ್ಳೆಯ ಇವೆಂಟ್ ನಮ್ಮ ಸಿಟಿಯಲ್ಲಿ, ನಮ್ಮ ಕುಡ್ಲ ಅಲ್ಲಿ ನಡೀತಾ ಇರೋದು ಅಂತದ್ದು ಇವತ್ತು ನಾಳೆ ಆಗ್ತಾ ಇದೆ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ನಮ್ಮ ಕಲ್ಚರ್ ಅನ್ನು ಪ್ರಿಸರ್ವ್ ಮಾಡಿ ಫುಲ್ ವರ್ಲ್ಡ್ಗೆ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಿಸಿ ಲೈಫ್, ಕೆಲಸದ ಜಂಜಾಟ, ಈ ಎಲ್ಲದರಿಂದ ಬೇಸತ್ತು ಹೋಗಿದ್ದ ಮಂಗಳೂರು ಜನರು ಕಂಬಳ ಕಂಡು ಎಂಜಾಯ್ ಮಾಡಿದ್ರು. ಭರ್ಜರಿ ಓಟವನ್ನ ನೋಡಿ ನಿಬ್ಬೆರಗಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂದ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.